ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣದಲ್ಲಿ ಗುಡ್ಡದ ಮಣ್ಣಿನ ಅಡಿ ಸಿಲುಕಿರುವಂತಹ ಲಾರಿಯನ್ನ ತೆಗೆಯುವಂತಹ ಕಾರ್ಯಾಚರಣೆ ಇವತ್ತು ಚುರುಕಿನಿಂದ ನಡೀತಿರತಕ್ಕಂಥದ್ದು. ನಾವಿದೀಗ ಶಿರೂರಿನ ಏನು ಗುಡ್ಡ ಕುಸಿತ ಆದಂತಹ ಸ್ಥಳದಿಂದ ವರದಿಯನ್ನ ನೀಡ್ತಾ ಇದ್ದೇವೆ. ಗಮನಿಸಬಹುದು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ. ಕಳೆದ ಜುಲೈ 16ನೇ ತಾರೀಕು ಗುಡ್ಡ ಕುಸಿತವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಧಾರಾಕಾರವಾಗಿ ಮಳೆ ಆಗಿತ್ತು. ಮಳೆಯ ಪ್ರಮಾಣ ಅಂದ್ರೆ 30 ಮಿಲಿಮೀಟರ್ ಬೀಳುವಂತಹ ಮಳೆ ಒಂದೇ ದಿನಕ್ಕೆ 150 ಮಿಲಿಮೀಟರ್ ಅಷ್ಟು ಮಳೆ ಬಿದ್ದಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ಅಂದ್ರೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದ ಇಷ್ಟೊಂದು ಭೀಕರವಾದಂತಹ ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಈ ರಸ್ತೆ ಪಕ್ಕದಲ್ಲೇ ಇದ್ದಂತಹ ಒಂದು ಅಂಗಡಿ ಸಂಪೂರ್ಣವಾಗಿ ಕೊಚ್ಚೋಗಿ ಅಂಗಡಿಯಲ್ಲಿದ್ದಂತಹ ಸುಮಾರು 5 ಜನ ಮೃತಪಟ್ಟಿದ್ರು. ಇದ್ರ ಜೊತೆ ಇದೇ ಸ್ಥಳದಲ್ಲಿ ಅಂಗಡಿಗೆ ಟೀ ಕುಡಿಯಲು ಬಂದಂತಹ 3 ಚಾಲಕರುಗಳು ಸಹ ಇದರಲ್ಲೇ ಮೃತಪಟ್ಟಿದ್ರು. ಆದರೆ ಇದೆಲ್ಲದಕ್ಕಿಂತ ಮುಖ್ಯ ಅಂದ್ರೆ ಕೇರಳ ಮೂಲದ ಅರ್ಜುನ್ ಎನ್ನುವ ಅಂದ್ರೆ ಭಾರತ್ ಬೆಂಜ್ ಲಾರಿಯ ಚಾಲಕ ಆದಂತಹ ಅರ್ಜುನ್ ಎನ್ನುವ ಚಾಲಕ ಇದೇ ಮಣ್ಣಿನ ಅಡಿ ಸಿಲುಕಿರತಕ್ಕಂಥದ್ದು. ಕಳೆದ 6 ದಿನಗಳ ಹಿಂದೆ ಇದೇ ಮಣ್ಣಿನ ಅಡಿ ಅಂದ್ರೆ ಈ ಗುಡ್ಡದ ಪಕ್ಕದಲ್ಲಿರುವಂತಹ ರಸ್ತೆಯ ಭಾಗದಲ್ಲಿ ಆತ ತನ್ನ ಲಾರಿಯನ್ನ ನಿಲ್ಲಿಸಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ರಾಮನಗರದಿಂದ ಆತ ಕೇರಳಕ್ಕೆ ಟಿಂಬರ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಪ್ರತಿ ಒಂದೇ ವಾರಕ್ಕೊಮ್ಮೆ ಈ ರೀತಿ ಆತ ಜೋಯಿಡಾದಿಂದ ಕೇರಳಕ್ಕೆ ಹೋಗುವಂತಹ ಕೆಲಸ ಮಾಡ್ತಿದ್ದ. ಯಾವಾಗ ಈ ಮಾರ್ಗದಲ್ಲಿ ಬರ್ತಾನೋ ಆತರ ಇದೇ ಸ್ಥಳ ಅಂದ್ರೆ ಮೃತಪಟ್ಟಂತಹ ಲಕ್ಷ್ಮಣ್ ನಾಯಕ್ ಅವರ ಅಂಗಡಿಗೆ ನಿಲ್ಲಿಸಿ ಅಲ್ಲಿ ಬೆಳಗ್ಗೆ ತಿಂಡಿಯನ್ನ ತಿಂದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಿದ್ದ. ಜುಲೈ 16ಕ್ಕೂ ಸಹ ಬೆಳಗಿನ ಜಾವ ಆತ ಬಂದಂತಹ ಸಂದರ್ಭದಲ್ಲಿ ಲಾರಿಯನ್ನ ನಿಲ್ಲಿಸಿ ಅಂಗಡಿಗೆ ಹೋಗಿ ತಿಂಡಿ ವಾಪಸ್ ಲಾರಿಯನ್ನ ಹತ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಂತ ಘಟನೆ ನಡೆದಿರತಕ್ಕಂಥದ್ದು. ಈಗ ಕೇರಳ ಈ NDRF ತಂಡ ಆಗಿರ್ಬೋದು ಅಥವಾ SDRF ತಂಡ ಆಗಿರ್ಬೋದು ಗುಡ್ಡದ ಪಕ್ಕದಲ್ಲೇ ಇದ್ದಂತಹ ಗಂಗಾವಳಿ ನದಿಯಲ್ಲಿ ಬಿದ್ದಂತಹ ಶವಗಳ ಹುಡುಕಾಟ ನಡೆಸಿದ್ರು. ಈ ಸಂದರ್ಭದಲ್ಲಿ ಅರ್ಜುನ್ನ ಮೃತದೇಹ ಸಿಕ್ಕಿರಲಿಲ್ಲ. ಆದ್ರೆ ಮೆಟಲ್ ಡಿಟೆಕ್ಟರ್ ಜೊತೆಗೆ ಲೊಕೇಶನ್ ನಲ್ಲಿ ಗುಡ್ಡದ ಮಣ್ಣಿನ ಅಡಿಯೇ ಆತನ ಲಾರಿ ಇದೆ ಅನ್ನುವುದು ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ಇದ್ರ ಜೊತೆ ಕೇರಳ ಸರ್ಕಾರ ಸಾಕಷ್ಟು ಒತ್ತಡವನ್ನ ಹಾಕಿರತಕ್ಕಂಥದ್ದು. ಕೇರಳದ ಮಾಧ್ಯಮಗಳ ತಂಡವೇ, ಕೇರಳ ಪೊಲೀಸರು, ಕೇರಳದ ಸಂಸದರು, ಕೇರಳದ MLA ಎಲ್ಲರೂ ಸಹ ಸ್ಥಳಕ್ಕೆ ಬಂದಿದ್ದಾರೆ. ಕೇರಳದಲ್ಲಿ ವಿಚಾರ ಸಾಕಷ್ಟು ಮಾಡಿದೆ ಹಿನ್ನೆಲೆಯಲ್ಲಿ ಮಿಲಿಟರಿ ಸಹ ಇವತ್ತು ಬರ್ತಾ ಇದ್ದಾರೆ. ಜೊತೆಗೆ CM ಸಹ ಖುದ್ದಾಗಿ ಸ್ಥಳವನ್ನು ವೀಕ್ಷಣೆ ಮಾಡಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಹ ಬರ್ತಾ ಇದ್ದಾರೆ. ಸಚಿವರಾದಂತಹ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಲ್ಲ ಹಲವು ನಾಯಕರು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಅಂಶ ಅಂದ್ರೆ ಒಂದು ಭಾಗ ರಸ್ತೆಯನ್ನ ತೆರವು ಮಾಡಿದ್ರು, ನಾಪತ್ತೆ ಆಗಿರೋ ಶವಗಳ ಹುಡುಕಾಟ, ಜೊತೆಗೆ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಅರ್ಜುನ್ ಆತ ಲಾರಿಯನ್ನ ಹುಡುಕಾಡುವಂತಹ ಕೆಲಸ ಅದು ಬಿರುಸಿನಿಂದ ನಡೀತಿರತಕ್ಕಂಥದ್ದು. ಸಾಕಷ್ಟು ಪರಿಣಿತರ ತಂಡ ಬಂದಿದೆ. ಅಗ್ನಿಶಾಮಕ ದಳದವರು ಸಹ ಈ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಸಾಕಷ್ಟು JCBಗಳ ಮೂಲಕ ಇವತ್ತು ಅಂದ್ರೆ ಕಳೆದ 5 ದಿನಗಳಿಂದ ಒಂದು ಭಾಗ ರಸ್ತೆಯನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ನಿನ್ನೆಯ ವೇಳೆಗೆ ಕೇರಳ ಸರ್ಕಾರ ಸಾಕಷ್ಟು ಒತ್ತಡವನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಾಚರಣೆ ಚುರುಕು ಮಾಡಿ ಇವತ್ತು ಈ ಪ್ರಮಾಣದಲ್ಲಿ ಮಣ್ಣನ್ನು ತೆಗೆದಿದ್ದಾರೆ. ಜೊತೆಗೆ ಮಳೆ ಸಹ ಇದೇ ರೀತಿ ಹಿನ್ನೆಲೆಯಲ್ಲಿ ಗುಡ್ಡದಿಂದ ಮತ್ತೆ ಮಣ್ಣು ಕುಸಿಯುವಂತಹ ಭೀತಿ ಸಹ ಇದೆ. ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಯುವಂತಹ ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನ ಜಿಲ್ಲಾಧಿಕಾರಿಯನ್ನ ಹೇರಿರೋದು. ಅದೇ ಸ್ಥಳಕ್ಕೆ ಕಾರ್ಯಾಚರಣೆ ನಡೆಯುವ ಸ್ಥಳಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಯಾರಾದ್ರೂ ಬಂದಾಗ ಗುಡ್ಡ ಕುಸಿತ ಆದ್ರೆ ಮತ್ತೆ ಅನಾಹುತ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಿಷೇಧಾಜ್ಞೆ ಹೇರಿದ್ದಾರೆ. ಇವಾಗ ನಾವು ಸ್ಥಳದಿಂದನೇ ಪ್ರತ್ಯಕ್ಷವಾಗಿ ನೋಡ್ಬೋದು ಯಾವ ಪ್ರಮಾಣದಲ್ಲಿ ಮಣ್ಣು ಬಿತ್ತು. ಕೇವಲ ಮಣ್ಣು ಬಿದ್ದಿದ್ರೆ ಒಂದು ಲೆಕ್ಕ, ಬೃಹತ್ತಾದ ಬಂಡೆಗಳು ಸಹ ಇದೇ ಸ್ಥಳದಲ್ಲಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಲಾರಿಯಲ್ಲಿದ್ದಂತಹ ಚಾಲಕ ಬದುಕಿದ್ದಾನ ಮೃತಪಟ್ಟಿದ್ದಾನ ಅನ್ನೋದು ಈಗ ಯಾವುದೇ ರೀತಿಯ ಬೆಳವಣಿಗೆ ಗೊತ್ತಾಗಿರಲ್ಲ. ಆದ್ರೆ ಕಾರ್ಯಾಚರಣೆ ನಿರಂತರವಾಗಿದೆ. ನಾಳೆ ವೇಳೆಗೆ ಈ ಒಂದು ಸ್ಪಷ್ಟ ಲಾರಿಯಲ್ಲಿ ಇದೆಯಾ ಅಥವಾ ಲಾರಿ ನದಿಯಲ್ಲಿ ಕೊಚ್ಚೋಗಿದೆಯಾ ಅನ್ನೋ ಒಂದು ಮಾಹಿತಿ ಸಹ ಲಭ್ಯ ಆಗ್ತಿರತಕ್ಕಂಥದ್ದು. ಒಟ್ಟಾರೆ ಅಂಕೋಲಾದ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣದಲ್ಲಿ ಇದೀಗ ಕಾರ್ಯಾಚರಣೆ ಚುರುಕುಗೊಳಿಸಿರತಕ್ಕಂಥದ್ದು. ನಿರಂತರವಾಗಿ JCB ಇಟಾಚಿಗಳ ಮೂಲಕ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಈಗ ಸಿಬ್ಬಂದಿಗಳು ಮಾಡ್ತಿರತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಸಹ ಭೇಟಿಯನ್ನ ನೀಡಲಿದ್ದಾರೆ. ಜೊತೆಗೆ ಈ ಒಂದು ಸ್ಪಷ್ಟ ಅಂದ್ರೆ ಲಾರಿಯಲ್ಲಿ ಅರ್ಜುನ್ ಇದ್ದಾನ, ಲಾರಿ ಸ್ಥಳದಲ್ಲಿ ಇದೆಯಾ ಅನ್ನೋದು ಸಂಜೆ ವೇಳೆ ಅಥವಾ ನಾಳೆ ವೇಳೆಗೆ ಸ್ಪಷ್ಟವಾಗಿ ತಿಳಿದು ಬರಲಿದೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.